ಇದು ಒಂದು ಮುಖ್ಯವಾದ ವಿಷಯ ತಿಳಿಸ್ತೀನಿ ನೋಡಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಖಚಿತ ಮಾಹಿತಿ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿ ಆಗುವುದು 100% ಸತ್ಯ. ಶನಿವಾರವೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಶತಸಿದ್ಧ. ಯಾಕೆಂದರೆ ಇವರು ತತ್ವ ಸಿದ್ಧಾಂತಗಳನ್ನು ಒಗ್ಗೂಡಿಸಿ ಈ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗುವುದು 100% ಸತ್ಯ. ಈಗ ಇದೀಗ ಬಂದ ಸುದ್ದಿ. ಏತಕ್ಕೆ ಮಾತಾಡ್ತೀನಿ ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ತನ್ನ ತನು ಮನ ಎಲ್ಲವನ್ನು ಅಡವಿಟ್ಟು ಹೋರಾಟ ಮಾಡಿ, ಕೆಚ್ಚೆದೆಯ ವೀರತರ ಹೋರಾಟ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು 100% ಸತ್ಯ. ವಿರೋಧಿಗಳಿಗೆ ಸರಿಯಾದ ಗುನ್ನ ಹೊಡೆಯುವುದಕ್ಕೆ ಇದೊಂದು ರಾಜಮಾರ್ಗ. ಅರ್ಥ ಮಾಡಿಕೊಳ್ಳಿ. ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು 100% ಸಿದ್ಧ. ಯೋಚನೆ ಮಾಡಬೇಕು ಪ್ರತಿಯೊಬ್ಬರು. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಅಥವಾ ಬುಧವಾರ ಪ್ರಮಾಣವಚನ ಸ್ವೀಕಾರ ಮಾಡುವುದು 100% ಸತ್ಯ. ಇದು ಯಾರಿಗೂ ತಿಳಿದಿಲ್ಲ. ಖಚಿತ ಮೇರೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಸತ್ಯ. ಸಿದ್ದರಾಮಯ್ಯನವರು ಶನಿವಾರವೇ ರಿಟೈರ್ಮೆಂಟ್ ಆಗುವುದು ನಿಜ. ಇದು ಈ ಅಂತಲೂ ಪ್ರಶ್ನೆ ಅಲ್ಲ, ಇದು ಸತ್ಯವಾದ ಮಾತು. ನಾನು ಒಂಟಿ ಸಲಗ ನಂಜುಂಡ ಸ್ವಾಮಿ.